ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳ ಪ್ರಭಾವದಿಂದ ನೋಡಲಿದ್ದೀರಿ. ಗ್ರಹಗಳ ಸಂಚಾರದ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ. ಹಾಗಿದ್ದರೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅಶುಭವಾಗಲಿದೆ, ಯಾವುದರ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೀನರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, 5ನೇ ಮನೆಯಲ್ಲಿ ಭವ್ಯವಾದಂತಹ ರಾಜಯೋಗವನ್ನು ನೋಡಲಿದ್ದೀರಿ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುವು ಬುದ್ಧಿ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದು ಒಂದು ಶ್ರೇಷ್ಠ ವರದಾನವಾಗಿದೆ. ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಪ್ರಕಾಶಿಸಲಿವೆ. ಜೊತೆಗೆ ಸಂತಾನ ಭಾಗ್ಯದ ವಿಷಯದಲ್ಲಿ ದೊಡ್ಡ ಅದೃಷ್ಟ ಒಲಿಯಲಿದೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ಅಪಾರ ಧೈರ್ಯ ಮತ್ತು ಯಶಸ್ಸನ್ನು ಗಳಿಸಲಿದ್ದೀರಿ. ಇದೇ ಜೂನ್ 21ರಂದು ನಿಮ್ಮ ಧನ ಮತ್ತು ಸ್ನೇಹಿತರೆ ಸಂಪತ್ತಿನ ಮನೆಯಲ್ಲಿ ಅಂದರೆ ಭಾಗ್ಯಾಧಿಪತಿಯಾದ ಮಂಗಳನು ಪರಾಕ್ರಮದ 3ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೇರಿಸುತ್ತದೆ ಮತ್ತು ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ಸಹಾಯವನ್ನು ಮಾಡುತ್ತದೆ. ಇನ್ನು ಆದಷ್ಟು ಮನೆಯಲ್ಲಿ ತಾಳ್ಮೆ ಅಗತ್ಯ. ಜೂನ್ ದ್ವಿತೀಯಾರ್ಧದ ನಂತರ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಮನೆಯಲ್ಲಿ ದರ್ಪದ ವಾತಾವರಣವನ್ನು ತರಬಹುದು. ರಿಯಲ್ ಎಸ್ಟೇಟ್ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಅಹಂಕಾರದ ವಾದ ವಿವಾದಗಳಿಂದ ದೂರವಿರುವುದು ಅತ್ಯಂತ ನಿರ್ಣಾಯಕ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೀನರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಜೂನ್ 25ರಿಂದನೇ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. 7ನೇ ಶನಿಯ ನಿಮ್ಮ ರಾಶಿಯಲ್ಲಿ ಶನಿ ಭಾರಿ ಒತ್ತಡವನ್ನು ಮುರಿದು ಅದ್ಭುತವಾದಂತಹ ಪರಿಹಾರ ಮತ್ತು ಹೊಸ ಚೈತನ್ಯವನ್ನು ಹೊತ್ತು ತರಲಿದೆ. ನಿಮ್ಮ ರಾಶಿಯಲ್ಲಿ ನೆಲೆಸಿರುವಂತಹ ಶನಿಯು ಶಿಸ್ತುಬದ್ಧ ಮತ್ತು ಕಠಿಣ ಪರಿಶ್ರಮವನ್ನು ಬಯಸುತ್ತಲೇ ಇರುತ್ತಾರೆ ಸ್ನೇಹಿತರೆ. ಜೂನ್ ದ್ವಿತೀಯಾರ್ಧದಿಂದ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುವು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು 5ನೇ ಮನೆಗೆ ಕರ್ಕಟಕ್ಕೆ ಪ್ರವೇಶಿಸುತ್ತಾರೆ. ಇಂದಿನ ಕತ್ತಲೆಯನ್ನು ಓಡಿಸುವಂತಹ ದೈವಿಕ ಬೆಳಕಿನಂತೆ ಕಾರ್ಯನಿರ್ವಹಿಸುತ್ತದೆ. 5ನೇ ಮನೆಯಿಂದ ಉಚ್ಚ ಗುರುವು ತನ್ನ ಶುಭ ಮತ್ತು ಅಮೃತ ಸಮಾನವಾದಂತಹ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಜನ್ಮ ರಾಶಿಗೆ 1ನೇ ಮನೆಗೆ, ಭಾಗ್ಯದ ಸ್ಥಾನಕ್ಕೆ 9ನೇ ಮನೆಗೆ ಮತ್ತು ಲಾಭದ ಸ್ಥಾನಕ್ಕೆ 11ನೇ ಮನೆಯ ಮೇಲೆ ಬೀರುತ್ತಾರೆ. ಈ ಗ್ರಹಗತಿಯು ನಿಮ್ಮ ಆರ್ಥಿಕ ಶಕ್ತಿ ಮತ್ತು ಒಟ್ಟಾರೆ ಅದೃಷ್ಟವನ್ನು ಸರ್ವೋಚ್ಚ ಎತ್ತರಕ್ಕೆ ಕೊಂಡೊಯ್ಯಲಿದೆ ಸ್ನೇಹಿತರೆ. ಹಾಗೂ ಮಂಗಳನ ಶುಭ ಸಂಚಾರವು ನಿಮಗೆ ಸಾಟಿ ಇಲ್ಲದ ಧೈರ್ಯವನ್ನು ಖಚಿತಪಡಿಸುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮೀನರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ, ವ್ಯಾಪಾರದ ಬಗ್ಗೆ ಮತ್ತು ಅದೇ ರೀತಿ ಸ್ನೇಹಿತರೆ ನಿಮ್ಮ ಮಕ್ಕಳ ಬಗ್ಗೆ, ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ಸ್ವತಂತ್ರ ವ್ಯಾಪಾರಸ್ಥರಿಗೆ ಹೂಡಿಕೆಗಳನ್ನು ಮಾಡಲು ಮತ್ತು ಭಾರಿ ಲಾಭವನ್ನು ಗಳಿಸಲು ಈ ತಿಂಗಳು ಅತ್ಯಂತ ಸೂಕ್ತವಾದಂತಹ ಅವಧಿಯಾಗಿದೆ. ಜೂನ್ ತಿಂಗಳಲ್ಲಿ 5ನೇ ಮನೆಯಲ್ಲಿ ಉಚ್ಚ ಗುರುವಿನ ಜೊತೆಗೆ ಶುಕ್ರನ ಭವ್ಯವಾದಂತಹ ಸಂಯೋಜನೆಯು ಸ್ನೇಹಿತರೆ ಸೃಜನಶೀಲ ಕಲೆಗಳು, ಮನೋರಂಜನೆ, ಇಂಟೀರಿಯರ್ ಡಿಸೈನಿಂಗ್ ಮತ್ತು ಕ್ರಿಯೇಟಿವ್ ಕಂಟೆಂಟ್ ಕ್ಷೇತ್ರಗಳಲ್ಲಿ
ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಅಪಾರ ಸಂಪತ್ತಿನ ಅರಿವನ್ನು ಪ್ರಚೋದಿಸುತ್ತದೆ. ನಿಮ್ಮ ನವೀನ ಪರಿಕಲ್ಪನೆಗಳು ಅದ್ಭುತವಾದ ಗ್ರಾಹಕರನ್ನು ಆಕರ್ಷಿಸಲಿವೆ. ಜೂನ್ 22ರವರೆಗೆ ನಿಮ್ಮ ವ್ಯಾಪಾರ ಸ್ಥಾನದ ಅಧಿಪತಿಯಾದ ಬುಧನು ತನ್ನದೇ ಆದಂತಹ 4ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ರಿಯಲ್ ಎಸ್ಟೇಟ್ ಅಭಿವೃದ್ಧಿ, ನಿರ್ಮಾಣ ವಲಯಗಳು ಮತ್ತು ವಾಹನ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳನ್ನು ಸುಗಮವಾಗಿ ಸಾಕಾರಗೊಳ್ಳುತ್ತವೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗಿನ ಸಂಬಂಧಗಳು ಗಮನಾರ್ಹವಾಗಿ ಸುಧಾರಿಸಲಿವೆ ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಆರ್ಥಿಕವಾಗಿ ಈ ಜೂನ್ ತಿಂಗಳು ನಿಮ್ಮನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲಿದೆ. 5ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ನಿಮ್ಮ ಲಾಭದ ಸ್ಥಾನ ಮತ್ತು ಭಾಗ್ಯದ ಸ್ಥಾನ, ಲಾಭದ ಸ್ಥಾನ 11ನೇ ಮನೆ ಮತ್ತು ಭಾಗ್ಯದ ಸ್ಥಾನ 9ನೇ ಮನೆ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುವುದರಿಂದ ಸ್ನೇಹಿತರೆ ಅದ್ಭುತವಾದಂತಹ ಧನಯೋಗವು ತೆರೆದುಕೊಳ್ಳುತ್ತದೆ. ಷೇರು ಮಾರುಕಟ್ಟೆಗಳು ಮತ್ತು ವ್ಯಾಪಾರ ಅಥವಾ ಬಂಡವಾಳ ಹೂಡಿಕೆಗಳು ಅತ್ಯಂತ ಲಾಭದಾಯಕ ಆದಾಯವನ್ನು ಮೀನರಾಶಿಯವರಿಗೆ ನೀಡಲಿವೆ. ನಿಮ್ಮ ಧನಾಧಿಪತಿಯಾದ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ ಮನೆಯಲ್ಲಿ ಅತ್ಯಂತ ಸುಂದರವಾಗಿ ನೆಲೆಸಿರುವುದರಿಂದ ಆರ್ಥಿಕ ಸಂಪನ್ಮೂಲಗಳು ಯಾವುದೇ ಅಡಚಣೆ ಇಲ್ಲದೆ ನಿಮ್ಮ ಕೈ ಸೇರಲಿವೆ. ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ಸ್ನೇಹಿತರೆ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣದ ಮೂಲಕ ಹಠಾತ್ ಲಾಭಗಳು ಸಾಕಾರಗೊಳ್ಳುತ್ತವೆ. ನಿಮ್ಮ ರಾಶಿಯಲ್ಲಿರುವಂತಹ ಶನಿ ಇರುವುದರಿಂದ ಈ ಬರುವಂತಹ ಆದಾಯವನ್ನು ದೀರ್ಘಕಾಲೀನ ರಿಯಲ್ ಎಸ್ಟೇಟ್ ಆಸ್ತಿಗಳು ಅಥವಾ ಸ್ಥಿರ ಹೂಡಿಕೆಗಳಲ್ಲಿ ಸುರಕ್ಷಿತವಾಗಿ ಭದ್ರಪಡಿಸಿಕೊಳ್ಳುವುದು ಹೆಚ್ಚು ಸೂಕ್ತವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರ ಮತ್ತು ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಜೂನ್ ಕೊನೆಯ ದಿನಗಳಲ್ಲಿ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಉದ್ಯೋಗಿಗಳಿಗೆ ಈ ತಿಂಗಳು ಅತ್ಯಂತ ಪ್ರಗತಿಪರ ವಾತಾವರಣವನ್ನು ಭರವಸೆಯನ್ನು ನೀಡುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮತ್ತು ಕರ್ಮಾಧಿಪತಿಯಾದಂತಹ 10ನೇ ಅಧಿಪತಿಯಾಗಿರುವಂತಹ ಗುರು ಭಗವಾನ್ ಇದೇ ಜೂನ್ ಕೊನೆಯ ದಿನಗಳಲ್ಲಿ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಬಲ ಮತ್ತು ಚೇತರಿಸಿಕೊಳ್ಳುವಂತಹ ಅಡಿಪಾಯವನ್ನು ಸ್ಥಾಪಿಸಲಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಪರಿಚಯಿಸುವಂತಹ ಕಾರ್ಪೊರೇಟ್ ತಂತ್ರಗಳು ಅಥವಾ ವಿಶ್ಲೇಷಣಾತ್ಮಕ ಆಲೋಚನೆಗಳು ನಿಮ್ಮ ಆಡಳಿತ ಮಂಡಳಿಯಿಂದ ಅದ್ಭುತವಾದಂತಹ ಪ್ರಶಂಸೆಯನ್ನು ಪಡೆಯುತ್ತವೆ. ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ನೀವು ಪಡುತ್ತಿರುವಂತಹ ಕಠಿಣ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ದೊರೆಯಲಿದೆ. ವಿಶೇಷವಾಗಿ ಶಿಕ್ಷಕರು, ಕಾನೂನು ಸಲಹೆಗಾರರು, ಸಂಪತ್ತು ವ್ಯವಸ್ಥಾಪಕರು ಅಂಡ್ ಸಾಫ್ಟ್ವೇರ್ ವೃತ್ತಿಪರರಿಗೆ ಸ್ನೇಹಿತರೆ ಈ ತಿಂಗಳು ಉನ್ನತ ಮಟ್ಟದ ಉದ್ಯೋಗ ಬಡ್ತಿಗಳನ್ನು ಮತ್ತು ಪ್ರೀಮಿಯಂ ವೃತ್ತಿ ಪ್ರಗತಿಯನ್ನು ತೆರೆಯಲಿದೆ. ಜೂನ್ ದ್ವಿತೀಯಾರ್ಧದಿಂದ ಮಂಗಳನು ಪರಾಕ್ರಮದ 3ನೇ ಮನೆಗೆ ಕಾಲಿಡುತ್ತಿದ್ದಂತೆ ನಿಮ್ಮ ಕಾರ್ಪೊರೇಟ್ ನಾಯಕತ್ವದ ಗುಣಗಳು ಗಮನಾರ್ಹವಾಗಿ ಬಲಗೊಳ್ಳಲಿದೆ. ಬಾಕಿ ಉಳಿದಿರುವಂತಹ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ ಕಾರ್ಯಗತಗೊಳಿಸಲು ಇದು ನಿಮಗೆ ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಜೂನ್ ಕೊನೆಯ ದಿನಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಜನ್ಮ ರಾಶಿಯಲ್ಲಿ ಶನಿಯು ಸಂಚರಿಸುತ್ತಿರುವುದು ಸಾಂದರ್ಭಿಕವಾಗಿ ತಾತ್ಕಾಲಿಕ ಆಲಸ್ಯ, ದೈಹಿಕ ಆಯಾಸ ಅಥವಾ ಸಣ್ಣ ಪುಟ್ಟ ಕೀಲು ನೋವುಗಳನ್ನು ಉಂಟು ಮಾಡಬಹುದಾದರೂ ನಿಮ್ಮ ರಾಶಿಯ ಮೇಲೆ 5ನೇ ಮನೆಯ ಉಚ್ಚ ಗುರುವಿನ ಮಂಗಳಕರ ದೃಷ್ಟಿಯು ದೈವಿಕ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಮೂಲಭೂತ ಜೀವನ ಶಕ್ತಿಯನ್ನು ರಕ್ಷಿಸುತ್ತದೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಇಂದಿನ ದೈಹಿಕ ತೊಡಕುಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ.
ಆದಿಯಾಗೋ ಜೂನ್ ದ್ವಿತೀಯಾರ್ಧದಿಂದ ಸೂರ್ಯನು ನಿಮ್ಮ 4ನೇ ಮನೆಗೆ ಎದೆಯ ಭಾಗವನ್ನು ಸೂಚಿಸುವ ಕಾರಣ ಸ್ನೇಹಿತರೆ, 4ನೇ ಮನೆಗೆ ಪ್ರವೇಶಿಸುವುದರಿಂದ ಸೂರ್ಯ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಬಹುದು. ಆಮ್ಲೀಯತೆ, ಎದೆಯುರಿ ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯಕರ ಸ್ವಚ್ಛವಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಮಾನಸಿಕ ಒತ್ತಡವನ್ನು ನಿವಾರಿಸುವುದು ನಿಮ್ಮ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿರಿಸುತ್ತದೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಮಸಾಲೆ ಭರಿತ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಜಂಕ್ ಫುಡ್ನಿಂದ ಅವಾಯ್ಡ್ ಮಾಡುವುದು ಬಹಳ ಮುಖ್ಯ. ಜಂಕ್ ಫುಡ್ನಿಂದ ದೂರವಿರುವುದು ಬಹಳ ಮುಖ್ಯ ಮೀನರಾಶಿಯವರಿಗೆ. ಇದರಿಂದ ಉಷ್ಣತೆ ಜಾಸ್ತಿಯಾಗಲಿದೆ, ಎದೆಯುರಿ ಜಾಸ್ತಿಯಾಗಲಿದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿಯಾಗಲಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿಯಿರಿ, ಉಷ್ಣಾಂಶ ಕಡಿಮೆಯಾಗಲಿದೆ ಅಂತ ಹೇಳ್ತಾ ಮೀನರಾಶಿಯವರಿಗೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ. ನಿಮ್ಮ ವೈಯಕ್ತಿಕ ಜೀವನವು ಆಳವಾದಂತಹ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಸಮೃದ್ಧವಾಗಲಿದೆ. 5ನೇ ಮನೆಯೊಳಗೆ ಉಚ್ಚ ಗುರು ಮತ್ತು ಶುಕ್ರನ ಭವ್ಯವಾದಂತಹ ಜೋಡಣೆಯು ಅವಿವಾಹಿತರಿಗೆ ಸ್ನೇಹಿತರೆ ತಮ್ಮ ನೆಚ್ಚಿನ ಶಕ್ತಿಯೊಂದಿಗೆ ಅಥವಾ ನೆಚ್ಚಿನ ವ್ಯಕ್ತಿಯೊಂದಿಗೆ ವಿವಾಹದ ಬಂಧಕ್ಕೆ ಒಳಗಾಗಲು ಅತ್ಯಂತ ಸುಂದರವಾದ ಮಾರ್ಗವನ್ನು ಸೃಷ್ಟಿಸುತ್ತದೆ ಮೀನರಾಶಿಯವರಿಗೆ. ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವಂತಹ ವಿವಾಹಿತ ದಂಪತಿಗಳಿಗೆ ಮಗುವಿನ ಜನನದ ಬಗ್ಗೆ ಸಂತೋಷದ ಸುದ್ದಿ ಸಿಗಲಿದೆ. ನಿಮ್ಮ ಮಕ್ಕಳಿಂದ ಆಗುವ ಅದ್ಭುತ ಶೈಕ್ಷಣಿಕ ಅಥವಾ ವೃತ್ತಿಪರ ಪ್ರಗತಿಯು ನಿಮ್ಮನ್ನು ಅಪಾರವಾಗಿ ಹೆಮ್ಮೆ ಪಡುವಂತೆ ಮಾಡುತ್ತದೆ. ವ್ಯತಿರಿಕ್ತವಾಗಿ ಹೇಳೋದಾದರೆ ಜೂನ್ ದ್ವಿತೀಯಾರ್ಧದಿಂದನೇ ಸ್ನೇಹಿತರೆ, ಅಂದರೆ ಸಾಕಷ್ಟು ಬದಲಾವಣೆ. 4ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರುವುದರಿಂದ ಪ್ರಜ್ಞಾಪೂರ್ವಕ ತಾಳ್ಮೆ ಅಗತ್ಯವಾಗಿದೆ. ಅಧಿಕಾರಯುತ ಮಾತುಗಳು ಅಥವಾ ಹಠಮಾರಿ ನಿಲುವು ಮನೆಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿಗೆ ಕಾರಣವಾಗಬಹುದು. ರಿಯಲ್ ಎಸ್ಟೇಟ್ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಅಹಂಕಾರದ ವಾದ ವಿವಾದಗಳಿಂದ ದೂರವಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ವಾಡಿಕೆಯ ಕಾಳಜಿಯಿಂದ ಗಮನ ಹರಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. 2 ಶುಭ ಕಾರ್ಯಗಳನ್ನು ನೋಡಲಿದ್ದೀರಿ, ಮನೆಯಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು. ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ನಾಮಕರಣ ಇತ್ಯಾದಿ ಸ್ನೇಹಿತರೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯಬಹುದು. ಇನ್ನು ಯಾರಿಗೆ ಮದುವೆಯಾಗಿಲ್ಲ ಮೀನರಾಶಿಯವರಿಗೆ, ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಬರಲಿದೆ ಅಂತ ಹೇಳ್ತಾ, ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮೀನರಾಶಿಯ ವಿದ್ಯಾರ್ಥಿಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು ನಿಜವಾದ ಸುವರ್ಣ ಯುಗಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ವಿದ್ಯಾಸ್ಥಾನದಲ್ಲಿ ಗುರು ಮತ್ತು ಶುಕ್ರರು ಅತ್ಯಂತ ಸುಂದರವಾಗಿ ಸಮೃದ್ಧವಾಗಿರುವುದರಿಂದ ಜೂನ್ 22ರಂದು ನಿಮ್ಮ 4ನೇ ಅಧಿಪತಿಯಾಗಿರುವಂತಹ ಬುಧನು ಅವರೊಂದಿಗೆ ಸೇರುವುದರಿಂದ ನಿಮ್ಮ ಸಂಪೂರ್ಣ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಉತ್ತುಂಗವನ್ನು ತಲುಪುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಲಲಿತ ಕಲೆಗಳು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಆಳವಾದಂತಹ ಸಂಶೋಧನೆಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಶ್ರೇಣಿಗಳನ್ನು ಪಡೆಯುತ್ತಾರೆ. ವಿದೇಶಿ ಪ್ರವಾಸವನ್ನು ಪಡೆಯುವವರು ಅಥವಾ ಬಯಸುವವರು ಸ್ನೇಹಿತರೆ ತಮ್ಮ ಪ್ರಕ್ರಿಯೆಗಳನ್ನು ಅತ್ಯಂತ ಸುಲಭವಾಗಿ ಅಂತಿಮಗೊಳಿಸಲಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಶ್ರಮಕ್ಕೆ ಅದೃಷ್ಟದ ಫಲವನ್ನು ಕೆಲವೇ ದಿನಗಳಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಗಳಿಸಲಿದ್ದೀರಿ. ನಿಮ್ಮ ಶ್ರಮಕ್ಕೆ ಅದೃಷ್ಟದ ಫಲಗಳು ಸಿಗಲಿದೆ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹೆಲ್ತ್ ಬಗ್ಗೆ ಆಗಲಿ, ವ್ಯಾಪಾರ ವ್ಯವಹಾರದ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆಲ್ಲ ಪರಿಹಾರ ಇಲ್ವಾ ಅಂದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. 7ರ ಶನಿಯ ದೈಹಿಕ ಒತ್ತಡವನ್ನು ಕರಗಿಸಲು ಮತ್ತು 4ನೇ ಮನೆಯ ಸೂರ್ಯನಿಂದ ಉಂಟಾಗುವ ಕೌಟುಂಬಿಕ ಘರ್ಷಣೆಯನ್ನು ಸಮನಗೊಳಿಸಲು ನಾನು ಹೇಳುವಂತಹ ಪರಿಹಾರವನ್ನು ಫಾಲೋ ಮಾಡಿ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ದಕ್ಷಿಣಾಮೂರ್ತಿ ಸ್ತೋತ್ರ. ನಿಮ್ಮ ಉಚ್ಚ ರಾಶಿ ಅಧಿಪತಿಯಾಗಿರುವ ಮೂಲಕ ಲಭ್ಯವಿರುವಂತಹ ಬೃಹತ್ ಅದೃಷ್ಟವನ್ನು ಅಂದರೆ ಒಳಹರಿವನ್ನು ಸಂಪೂರ್ಣವಾಗಿ ಆಹ್ವಾನಿಸಲು ಪ್ರತಿದಿನ ಜೂನ್ ತಿಂಗಳು ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಅಥವಾ ಗುರುಸ್ತೋತ್ರವನ್ನು ಪಠಿಸಿ
ಅಥವಾ ವಿದ್ಯಾರ್ಥಿಗಳಿಗೆ ಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ. ಹಳದಿ ವಸ್ತ್ರವನ್ನು ಧರಿಸುವುದಕ್ಕೆ ಆಗಲಿಲ್ಲ ಅಂದರೆ ಸ್ನೇಹಿತರೆ, ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಗುರುಶೋತ್ರವನ್ನು ಪಠಿಸಿ ಅಥವಾ ಕೇಳಿ. ಖಂಡಿತವಾಗಿಯೂ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಶಿವನ ಆರಾಧನೆ. ನಿಮ್ಮ ರಾಶಿಯಲ್ಲಿರುವಂತಹ ಶನಿಯಿಂದ ಉಂಟಾಗುವ ಆಲಸ್ಯ ಮತ್ತು ದೈಹಿಕ ಆಯಾಸವನ್ನು ತೊಡೆದುಹಾಕಲು ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇದರ ಜೊತೆಗೆ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ಬಟ್ಟೆ ಕಪ್ಪು ಎಳ್ಳನ್ನು ದಾನ ಮಾಡಿ. ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸ್ನೇಹಿತರೆ. ಆರೋಗ್ಯ ಕೂಡ ಉತ್ತಮವಾಗಿರಲಿದೆ. ಇನ್ನು ಸೂರ್ಯ ನಮಸ್ಕಾರ. ಜೂನ್ 22ರ ನಂತರನೂ ಕೂಡ ಸ್ನೇಹಿತರೆ, ಸೂರ್ಯನು 4ನೇ ಮನೆಗೆ ಪ್ರವೇಶಿಸಿದಾಗ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಕೌಟುಂಬಿಕ ಶಾಂತಿಯನ್ನು ಕಾಪಾಡಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಮತ್ತು ಸೂರ್ಯ ದೇವರಿಗೆ ನೀರನ್ನು ಅಂದರೆ ಅಗ್ರವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಸಮಸ್ಯೆಗಳು ತಾನಾಗೆ ಕಡಿಮೆಯಾಗುತ್ತಾ ಬರುತ್ತದೆ. ಸೊ ಹಾಗಾಗಿ ಮೀನರಾಶಿಯವರು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.